ಇವತ್ತಿನ ಬ್ಲಾಗ್ ಏನು ಅಂದರೆ ನಾವು ನಮ್ಮ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಒಂದು 4-5 ಡೇಸ್ ಇದ್ದು ಬರೋಣ ಅಂತ. ಸೊ ನಮ್ಮ ಮನೇಲಿ ನಮ್ಮ ಅತ್ತೆ ಯಾರಿಗೂ ಹೇಳಿಲ್ಲ, ಸರ್ಪ್ರೈಸಾಗಿ ಹೋಗ್ತಾ ಇದ್ದೀವಿ. ನೋಡೋಣ ಸರ್ಪ್ರೈಸ್ ಹೇಗಿರುತ್ತೆ, ಅವ್ರಿಗೆಲ್ಲ ಇಷ್ಟ ಆಗುತ್ತಾ ಇಲ್ಲ ಅಂತ ನೋಡಿಸ್ತೀನಿ ಬನ್ನಿ. ಆಲ್ರೆಡಿ ಹೊರಟಿದ್ದೀವಿ, ನಮ್ಮ ಹಸ್ಬೆಂಡ್ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋದ್ಮೇಲೆ ನೋಡಿಸ್ತೀನಿ ನಮ್ಮ ಮನೇಲಿ ಹೇಗಿರ್ತೀವಿ, 3-4 ಡೇಸ್ ಏನು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತೆಲ್ಲ ಹೇಳ್ತೀನಿ. ನೋಡಿ ಗೈಸ್, ಬ್ಲಾಗ್ ಸ್ಟಾರ್ಟ್ ಮಾಡಿದಾಗೆಲ್ಲ ಫೋನು ನೋಡಿ 24 ಗಂಟೆ ಫೋನಲ್ಲಿ ಟೈಮಿಂಗ್ ರೋಡಿಂದ ಸ್ಟ್ರೈಟ್ ಆ ಮೂರ್ದಾರೆ ಮ್ಯಾಕ್ ತಿರ್ಕೊಂಡು ಒಂದು ಫೋನಲ್ಲಿ ನೀನು 2 ಫೋನ್ ಮೇಂಟೈನ್ ಮಾಡ್ತಾ ಇದ್ದೆ. ಸ್ವಲ್ಪ ನೋಡಿ ಗಾಯ್ಸ್, ಏನಾದರೂ ತಿನ್ನೋಣ ಅಂತ ಬಂದಿದ್ದೀರಿ, ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ. ನಮ್ಮ ಹಸ್ಬೆಂಡ್ ತರಕ್ಕೆ ಹೋಗಿದ್ದಾರೆ. ಫುಲ್ಲು ಮಳೆ ಗಾಯ್ಸ್ ಇಲ್ಲಿ. ಫುಲ್ ನಾನು ಕಾರಲ್ಲಿ ಒಬ್ಬಳೇ ಕೂತಿದ್ದೀನಿ, ನನ್ನ ಮಗಳು ಮಲ್ಕೊಂಡು ಬಿಟ್ಟಿದ್ದಾಳೆ ಗಾಯ್ಸ್. ಏನೋ ಸ್ಪೆಷಲ್ ತಂದಿದ್ದಾರೆ. ಏನಿದು? ಎಗ್ ರೋಲಾ? ಏನೋ ಹೇಳ್ದವನು ಬ್ಲಾಗ್ ಮಾಡ್ತಾ ಇದ್ದಾರೆ. ಬಬ್ಲು ಹಾಯ್ ಮೇಡಮ್ಮ, ಹಾಯ್ ಮೇಡಮ್, ಹಾಯ್. ಇದು ಕ್ಯಾರೆಟ್ ರೇಟ್. ಇವತ್ತು ನಮ್ಮ ಮನೇಲಿ ದೋಸೆ. ಇಲ್ಲೋಡಿ, ಇವ್ರು ಡಯಟ್ರಿಷನ್ ಕ್ಯಾರೆಟ್ ಗಿರೆಟ್ ಎಲ್ಲ ರೆಡಿ ಮಾಡ್ಕೊಂಡು ತಿಂತಾ ಇದ್ದಾರೆ. ಅಲ್ರಿ ದಪ್ಪ ಆಗ್ಬಿಟ್ಟಿದ್ದೀನಿ ಪಾಪು. ನೋಡಿ ಇಲ್ಲಿ ಪರ್ಲ್ಸ್ ವ್ಯಾಪಾರ ಮಾಡ್ತಾ ಇದ್ದಾರೆ. ಪರ್ಲ್ಸ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮತ್ತು ಅದರಲ್ಲಿ ಗೋಲ್ಡ್ ಹಾಕಿಸಿ ಡಿಫ್ರೆಂಟಾಗಿ ಮಾಡಿಸ್ಕೊತಾರೆ. ಈಗೀಗ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಪರ್ಲ್ಸ್ನ ತೊಗೊಂಡು ಅದರಲ್ಲಿ ಗೋಲ್ಡ್ನ ಮಿಕ್ಸ್ ಮಾಡಿಸಿ ಹಾಕ್ಕೊತಾರೆ. ನಿಮಗೆ ಗೊತ್ತಿರುವ ಪರ್ಲ್ಸು, ಮುತ್ತು, ಹವಳ ಅಂತ ಎಲ್ಲ ಹೇಳ್ತಾರೆ. ಇದರಲ್ಲಿ ಇಯರಿಂಗ್ಸ್ ಕೂಡ ಬರುತ್ತೆ. ಈ ಜುಮ್ಕ ಎಲ್ಲ ಮಾಡಿಸ್ಕೊತಿರಲ್ಲ ಅದರಲ್ಲಿ ಮಿಕ್ಸ್ ಮಾಡಿಸ್ಕೊಂಡು ಗೋಲ್ಡ್ ಮಿಕ್ಸ್ ಮಾಡಿ ಹಾಕಿಸ್ಕೊತಾರೆ. ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ನಮಗೆ ಸ್ಯಾಂಪಲ್ಸ್ ಅಷ್ಟೇ ತೋರಿಸ್ತಿದ್ದಾರೆ. ಇದರಲ್ಲಿ ಅಂದರೆ ಪ್ಲೇನ್ ಮುತ್ತನ್ನು ಕಟ್ಟಿಸ್ಕೊಂಡು ಬಂದು ತೋರಿಸ್ತಿದ್ದಾರೆ. ನಮಗೆ ಪರ್ಲ್ಸ್ನ ಪರ್ಚೇಸ್ ಮಾಡಿ ಬೇಕಾದರೂ ನಾವು ಗೋಲ್ಡ್ ಮಿಕ್ಸ್ ಮಾಡ್ಕೊಬೋದು. ತುಂಬ ಚೀಪಾಗಿ ಅಂದರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗ್ತಿದ್ದವರೆಲ್ಲ ಈ ಥರ ಪರ್ಲ್ಸ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಇಯರಿಂಗ್ಸ್ನ ಜುಮ್ಕ ಟೈಪಲ್ಲಿ ನೀವು ಹಾಕಿಸ್ಕೊಂಡು ಮಾಡ್ಕೊಳ್ಬೋದು. ನಾನು ಡಿಫ್ರೆಂಟಾಗಿ ನಿಮ್ಗೆ ಆನ್ಲೈನಲ್ಲಿ ಸರ್ಚ್ ಮಾಡಿ ಆಲ್ಮೋಸ್ಟ್ ಸಿಗುತ್ತೆ. ಈ ಥರ ಯಾವ ಥರ ಪರ್ಲ್ಸ್ ಅಂತ ಹಾಕಿದರೆ ಸಾಕು. ಮನೆಯಲ್ಲಿ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು ಅಂತ ವಿಶಾಲ್ ಮಾರ್ಟ್ಗೆ ಹೋಗಿ ಬರೋಣ ಅಂತ ನಾನು ನಮ್ಮ ಹಸ್ಬೆಂಡ್ ಹೊರಟಿದ್ರಿ. ಓಕೆ, ವಿಶಾಲ್ ಮಾರ್ಟಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಇತ್ತು. ನನ್ನ ಮಗಳಿಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಹೋಗಿದ್ರಿ. ನಿಮಗೆ ಗೊತ್ತಿರೋ ಹಾಗೆ ಈ 90s ಕಿಡ್ಸಾಗೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಹೇಗಿರುತ್ತೆ ಕಿಚನ್ ಸೆಟ್, ಎಷ್ಟು ಫೇವ್ರೆಟ್ ಗರ್ಲ್ಸ್ಗೆ ಅಂತ. ಶಾಪಿಂಗ್ ಏನು ಮಾಡಲಿಲ್ಲ, ಸ್ಲಿಪ್ಪರ್ಸ್ ನೋಡ್ತಾ ಇದ್ರೆ ಅಷ್ಟೇ. ಸುಮ್ಮನೆ ಏನು ಶಾಪಿಂಗ್ ಏನು ಮಾಡೋಕ್ಕೆ ಹೋಗಿಲ್ಲ ನಾವು. ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಹೋಗಿ ವಾಪಸ್ ಬಂದುಬಿಟ್ರಿ. ಬಟ್ ಬಟ್ಟೆ ಮಾತ್ರ ತುಂಬ ಚೀಪಾಗಿ ಸಿಗುತ್ತೆ. ಬಾಯ್ ಆಗಿರ್ಬೋದು, ಗರ್ಲ್ ಬೇಬಿ ಆಗಿರ್ಬೋದು. ವಿಶಾಲ್ ಮಾರ್ಟ್ ಈಸ್ ದ ಬೆಸ್ಟ್. ಯಾಕೆಂದರೆ ಬಟ್ಟೆಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದು ನಮಗೇನು ಅಷ್ಟು ಇಷ್ಟ ಆಗೋಲ್ಲ. ಸೊ ಚೀಪಾಗಿ ಬೆಸ್ಟಾಗಿ ಸಿಗುತ್ತೆ ಅಂದರೆ ವಿಶಾಲ್ ಮಾರ್ಟಲ್ಲಿ ಮಕ್ಕಳಿಗೆ ಆಲ್ಮೋಸ್ಟ್ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ. ನಿಮಗೂ ಇಷ್ಟ ಆಗಿದೆ ಹೋಗಿ ವಿಸಿಟ್ ಮಾಡಿ. ಬಟ್ ಗ್ರಾಸರೀಸ್ ಅಂತೂ ಒಂದು ಚೂರು ಚೆನ್ನಾಗಿ ಸಿಕ್ಕಿಲ್ಲ ನಮಗೆ. ನೀವೇ ಕೇಳಿಸ್ಕೊಂಬಂದು ನಮ್ಮ ಹಸ್ಬೆಂಡ್ ರಿವ್ಯೂ ಹೆಂಗೆ ಕೊಡ್ತಾರೆ ಅಂತ ಕೇಳಿಸ್ಕೊಳ್ಳಿ ಒಂದ್ಸಲಿ. ಎಣ್ಣೆ ಇಲ್ಲ, ಒಂದು ವೀಕ್ ಎಣ್ಣೆ ಇಲ್ಲ. ನಾನು ಹೇಳಿದೆ ಅದಕ್ಕೆ ಬೇಡ ಇಲ್ಲಿ ಅಂತ ಹೇಳಿ ನಾನು ಮಾತಾಡಿ ಕೇಳ್ತೀನಿ. ಡೀಸೆಲ್ ವೇಸ್ಟ್, ಟೈಮ್ ವೇಸ್ಟ್. ವಿಶಾಲ್ ಮಾರ್ಟ್ ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಅಂತ ಬೈತಿದ್ರು. ಏನೂ ತೊಗೊಳಕ್ಕಾಗಿಲ್ಲ, ಏನೂ ಸಿಕ್ಕಿಲ್ಲ ಅಂತ.
ಈ ಮಾರ್ಟ್ಗೆ ಏನಾದರೂ ಹೋಗ್ಬಿಟ್ರೆ ಏನೂ ತೊಗೊಂಡಿಲ್ಲ ಅಂದರೆ ಸುಮ್ಮನೆ ಟ್ರಾಲಿ ತೊಳ್ಕೊಂಡು ಆ ಕಡೆ ಈ ಕಡೆ. ಈ ಟ್ರಾಲಿ ಕೂಡ ಚೆನ್ನಾಗಿಲ್ಲ ನೋಡಿ, ಆ ಕಡೆ ತಲೆದ್ರೆ ಈ ಕಡೆ ಹೋಗ್ತಿದೆ, ಈ ಕಡೆ ತಲೆದ್ರೆ ಆ ಕಡೆ ಹೋಗ್ತಿದೆ. ಏನೂ ತೊಗೊಂಡಿಲ್ಲ ಅಂದರೆ ಸುಮ್ಮನೆ ಹಾಗೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಸುಮ್ಮನೆ ಹೋಗಿ ನೋಡ್ಕೊಂಡು ಬರೋಕ್ಕಾದರೂ ಹೋಗ್ತೀರಿ. ನಮ್ಮ ಸೆಕ್ಷನ್ ಮೆನ್ಸ್ ಸೆಕ್ಷನ್ಗೆ ಹೋಗೋದು ನೋಡೋದು ಮಾಡ್ತೀವಿ. ಕಿಚನಿಗೆ ಏನೇನು ಬೇಕೋ ಏನು ನಾವು ತೊಗೊಳ್ಬೇಕು ಅನ್ನೋದೇ ಒಂದು, ಅಲ್ಲಿ ಹೋಗಿ ಏನೇನೋ ತೊಗೊಳ್ತೀರಿ. ಈ ಚಿಲ್ಡ್ರನ್ಸ್ಗೆಲ್ಲನೂ ಆಲ್ಮೋಸ್ಟು ಈ ಚಾಕ್ಲೇಟ್ಸು ಎಲ್ಲ ಆಲ್ಮೋಸ್ಟ್ ಕೆಳಗಡೆ ಇಟ್ಟಿರ್ತಾರೆ. ಬಿಕಾಸ್ ಮಕ್ಳಿಗೆ ಕೈಗಣಿಸಿ ಟ್ರಾಲಿಗೆ ಹಾಕಲಿ ಅಂತ ಇದು ಮಾರ್ಕೆಟಿಂಗ್ ಸ್ಕಿಲ್ಸ್ ಮಾಡ್ತಾ ಇರ್ತಾರೆ. ಮನೆ ಕಟ್ಟಿದ್ಮೇಲೆ ಟ್ರಾನ್ಸ್ಪರೆಂಟ್ ಫಿಲ್ಲಿಂಗ್ ಬಾಕ್ಸಸ್ ತೊಗೊಳ್ಬೇಕು. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಒಂದು ಕಾಳು ಗಿಡಕ್ಕಾಗಿರ್ಬೋದು, ಅದನ್ನೆಲ್ಲ ತೊಗೊಳ್ಬೇಕು ಅಂತ ಹಸ್ಬೆಂಡ್ ಹೇಳ್ತಾ ಇದ್ದಾರೆ. ಹಾಂ, ಓಕೆ, ಆಲ್ ದ ಬೆಸ್ಟ್. ಬೇಗ ಕಟ್ಟಿ ಆಯ್ತಾ? ನಿಜ ಬಿಲ್ ಮಾತ್ರ ಇಷ್ಟುದ್ದ ಇದೆ, ಅದ್ರಲ್ಲಿ ನೋಡಿದ್ರೆ ಇಷ್ಟೇ ಇದೆ. ಅಬ್ಬಿ ಮೈಂಡಲ್ ಇವ್ಳು ಆಡ್ತಾ ಇರ್ತಿದ್ದೆ ನನ್ನ ಮಗಳನ್ನ ಬಿಟ್ಬಿಟ್ಟು ಇವತ್ತು ಹೊಸ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದು ಇಲ್ಲಿ ಫ್ಯಾಷನ್ ತೋರಿಸ್ತಾ ಇದಾರೆ ಯಾರೋ ಒಬ್ರು. ಸಕ್ಕತ್ತಾಗಿ ಮಾಡ್ದ, ಕಾಶ್ಮೀರನಂತೆ ಸಕ್ಕತ್ತಾಗಿ ಮಾಡ್ದ, ಏರ್ ಕಟ್ಟು ಸಕ್ಕತ್ತಾಗಿ ಮಾಡ್ದ, ಸಕ್ಕತ್ತಾಗಿ ಮಾತಾಡ್ದ, ಏರ್ ಕೇರ್ ಬಗ್ಗೆ ಹೇಳ್ಕೊಟ್ಟ, ನನ್ಗೆ ಯಾಕೆ ಏರ್ ಫಾಲ್ ಆಗ್ತಿದೆ ಅಂತ ಹೇಳ್ದ. ಏನಕ್ಕೆ ಆಗ್ತಿದೆ ಅಂತೆ? ಆಯಿಲ್ ಹಚ್ಚಿ ಹಂಗೆ ಓವರ್ ನೈಟ್ ಬಿಡ್ತೀವಲ್ಲ ಅದರಿಂದ ಆಯಿಲ್ ಅಪ್ಲೈ ಮಾಡಿಟ್ಟು ಆಯಿಲ್ ಏರ್ ವಾಶ್ ಮಾಡ್ಬೇಕಂತೆ. ಹಾಟ್ ವಾಟರ್ ಏರ್ ವಾಶ್ ಮಾಡಬೇಡ್ರಿ, ವಾರ್ಮ್ ಲೈಟ್ ವಾರ್ಮ್ ಇಲ್ಲ ಕೋಲ್ಡ್ ವಾಟರ್ ಏರ್ ವಾಶ್ ಮಾಡಿ ಏರ್ ಫಾಲ್ ಆಗಲ್ಲ ಅಂತ ಹೇಳಿದೆ. ಆಕ್ಚುಲಿ ಏರ್ ಗ್ರೋತ್ ಆಗ್ತಾ ಇದೆ ಅಷ್ಟೇ ಇಲ್ಲ. 4 months 6 months ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ ನೋಡಿ ನನ್ನ ಮಗಳಿಗೆ. ನ್ಯೂ ಇಯರ್ಗೆ ಅಂತ ಅವ್ರ ಅತ್ತೆ ಮಾಮ ತಂದಿರೋದು. ಇದು ವೆಸ್ಟ್ ಸೈಡಲ್ಲಿ ತಂದಿರೋದು, ತುಂಬ ಚೆನ್ನಾಗಿರುತ್ತೆ. ಕಾಟನ್ನು ಸಖತ್ತಾಗಿದೆ. ಈ ಥರ ಕ್ಲಿಪ್ ಬಂದಿದೆ. ಈ ಥರ ಕ್ಲಿಪ್ಪೆಲ್ಲ ಅವ್ರ ಅತ್ತೆನೇ ತೊಗೊಂಬಂದು ಕೊಡೋದು. ಅಂದರೆ ನಾನು ಈ ಥರದ್ದೇನು ತೊಗೊಂಡು ಬಂದಿಲ್ಲ ಅವಳಿಗೆ. ಸುಮಾರು ಈ ಥರ ಇರೋದೆಲ್ಲ ಅವ್ರ ಅತ್ತೆ ಮತ್ತು ಅವ್ರ ಮಾಮನೇ ತೊಗೊಂಬಂದ್ಕೊಂಡಿರೋದು. ತುಂಬ ಚೆನ್ನಾಗಿ ನನಗೆ ಇಷ್ಟ ಆಯಿತು. ವೆಸ್ಟ್ ಸೈಡಲ್ಲಿ ಕಾಟನ್ ತುಂಬ ಚೆನ್ನಾಗಿದೆ. ನೀರು ಕುಡಿತಾರೋ ಇಲ್ಲಿ ಮನೆ ನೋಡಿ ಹೆಂಗೆ ಮಾಡಿದ್ದಾನೆ ಅಂತ ನೋಡಿ. ಒಂದು ಆಟ ಸಾಮಾನೆಲ್ಲ ಎಷ್ಟಿದೆ ಅಂತ ಒಂದು ಆಡಲ್ಲ. ಇವಾಗ ನನ್ನ ಮಗಳ ಫೇವ್ರೇಟ್ ಇದು. ಅವ್ರ ಅತ್ತೆ ತೋರಿಸ್ತಾ ಇದ್ರು ನೋಡಿ. ಅವ್ರ ಅತ್ತೆ ನನ್ನ ಮಗಳ ಫೇವ್ರೇಟ್ ಇವಾಗ ಅಟ್ ಪ್ರೆಸೆಂಟ್ ಅದು ಟಾಯ್. ಫಸ್ಟ್ ಬ್ಲಾಗಲ್ಲೇ ತೋರಿಸಿದ್ದೆ ನಾನು. ಇವ್ರು ಯಾವಾಗ ಫೋನಲ್ಲಿ ಇರ್ತಾರೆ, ಅದು ಇವಾಗ ಮತ್ತೆ ಕಂಟಿನ್ಯೂ ಆಗ್ತದೆ. ಫೋನಲ್ಲಿ ಇರ್ತಾರೆ. ಹಾಯ್ ಮಾಡಿ ಬಬ್ಲು. ಮೊನ್ನೆ ಮಾಡ್ದ ಹಾಯ್. ಇವ್ರಿಗೆ ನಮ್ಮ ಯಜಮಾನ್ರಿಗೆ ಅವ್ರ ತಂಗಿಗೆ ಸಾಂಗ್ ಇರ್ಬೇಕು, ನಂಗೆ ನಮ್ಮ ಅತ್ತೆಗೆ ಸಾಂಗ್ ಇರಬಾರ್ದು. ಅದಕ್ಕೆ ನಮ್ಮ ಅತ್ತೆ ಹೇಳ್ತಿದಾರೆ ಇವ್ರು ಬಾಲಸುಬ್ರಹ್ಮಣ್ಯ ಅಂತ. ಇವರು ಇವಳು ಪುಟ್ಗೌರಿ ಅಲ್ಲಮ್ಮ. ಇವಳು ಅವ್ರ ಅಮ್ಮನ ಹತ್ರ ಮಂಗುಡಿ ಬಿಟ್ಟು ಬಟ್ಟೆ ನಮ್ಮೂರಲ್ಲಿ ತೋಟಕ್ಕೆ ದೃಷ್ಟಿ ಆಗಬಾರ್ದು ಅಂದ್ಬಿಟ್ಟು ಇಕ್ಕಿರೋದು ಇದು. ಅಂದರೆ ಕೋತಿ ಏನಾದರೂ ಅಕ್ಕಿ ಬಂದು ಹಾಳು ಮಾಡ್ತಾರೆ ಅಂತ ಈ ಥರ ದಿಕ್ಕಿದ್ದಾರೆ ನೋಡಿ. ಇದು ನಮ್ಮ ಹಸ್ಬೆಂಡ್ ಅವ್ರ ಮನೆ. ತೋರಿಸ್ತೀನಿ ಬರೀ ಹೇಗಿದೆ ಅಂತ. ಬನ್ನಿ ಹೋಗೋಣ. ನಮ್ಮ ಮನೆ, ನಮ್ಮ ಹಸ್ಬೆಂಡ್ ನಿಂತ್ಕೊಳ್ಳಿ.
ಇವರು ನಮ್ ದೊಡ್ಡ ನಾದ್ನಿ ಇಲ್ಲಿದಾರ ನೋಡಿ. ಇವಳು ಇನ್ನೊಬ್ ನಾದ್ನಿ, ಇವಳು ಇನ್ನೊಬ್ ನಾದ್ನಿ. ಇವ್ರಿಬ್ರು. ಶಾವಿ ಈ ಕಡೆ ಬಾ, ಕಾಣಿಸ್ತಾ ಇಲ್ಲ ಬೆಳ್ಕು. ಇವರು ಚಿಕ್ಕಜ್ಜಿ. ಪಾಪು ಎತ್ಕೊಂಡಿದಾರಲ್ಲ ಅವರು ಚಿಕ್ಕಜ್ಜಿ. ನಂಗ್ ಚಿಕ್ಕತ್ತೆ, ಪಾಪವ್ರ ಚಿಕ್ಕಜ್ಜಿ. ಇದ್ದಾರೆ ನೋಡ್ರಿ ಇವರು. ಡಯಟ್ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಸ್ವಲ್ಪ ತಿನ್ನೋದು. ನೀವು ತಿನ್ನಿ ಗೈಸ್. ಅದಕ್ಕೆ ಶ್ರಾವ್ಯ ಕಡೆ ಬಾ. ಅದಕ್ಕೆ ಇವಾಗ ರಿಹರ್ಸಲ್ ತರ ಮಾಡ್ತಾರಲ್ಲ, ಅದಕ್ಕೆ ಮೇಕಪ್ ಇವಾಗಿಂದಾನೇ ರಿಹರ್ಸಲ್ ಮೇಕಪ್ ತರ ಮಾಡ್ತಾ ಇದಾರೆ ಮನೇಲಿ. ಅಂದ್ರೆ ಮನೇಲೆ ಮೇಕಪ್ ಮಾಡ್ಬೇಕಂತ ಆನ್ಯುವಲ್ ಡೇಗೆ. ಸೊ ಅದಕ್ಕೆ ಒಂದ್ಸಲಿ ಮಾಡಿ ಹೇಗಿರುತ್ತೆ ಅಂತ ನೋಡ್ತಾ ಇದೀರಿ. ನಮ್ಮತ್ತೆ ಹೇರ್ ಸ್ಟೈಲಿಸ್ಟು, ನಮ್ಮ ನಾದ್ನಿ ನಮ್ಮ ಅಕ್ಕ ಮೇಕಪ್ ಆರ್ಟಿಸ್ಟ್ ಇಲ್ಲಿ. ಇನ್ನ ಶ್ರಾವ್ಯಾಗ ಮಾಡಿಲ್ಲ. ಶ್ರಾವ್ಯಕ್ಕೂ ಮಾಡಲ್ಲ. ಯಾಕೆ? ಡ್ರೆಸ್ ಸೋಲ್ಜರ್ ರೋಹಿಣಿ ಇದೇನ್ ಸಾಂಗ್? ಕೃಷ್ಣನ್ ಸಾಂಗ್. ನೋಡಿ ನನ್ ಮಗಳು ತುಕ್ತಾ ಇದೀನಿ. ರೋಹಿಣಿ ಒಂಚೂರು ತೋರ್ಸ ನಮ್ಮ ಆಡಿಯನ್ಸ್ಗೆ. ರೋಹಿಣಿ ಈ ಕಡೆ ತಿರ್ಗು. ದುಪ್ಪಟ್ಟನು ಹಾಕ್ಬೇಕಾ? ಮತ್ತೆ ಅಂದ್ರೆ ರಾಧೆಗಳಿಗೆ ಹಾಕದ್ ಹಂಗೆ ತಾನೆ. ನಿದ್ದೆ ಮಾಡಿಲ್ಲ ಅವಳು. ನಾನು ವಿಡಿಯೋ ಮಾಡ್ತೇನೆ. ಇಲ್ಲಿ ಹೇರ್ ಸ್ಟೈಲಿಸ್ಟ್ ಬಂದು ಇವರು, ಮೇಕಪ್ ಬಂದು ಇವ್ರು ಮಾಡಿರೋದು. ಇನ್ನ ಮೇಕಪ್ ಮಾಡಿಲ್ಲ, ಪೂರ್ತಿಯಾಗಿ ಮೇಕಪ್ ಮಾಡ್ಬೇಕು. ಅವತ್ ಫಂಕ್ಷನ್ ದಿನ ಮಾಡ್ತಾರೆ ಮೇಕಪ್. ಇಲ್ಲಿ ನೋಡ್ರಿ ನಾನು ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತ. ಅದೆಲ್ಲ ಕಾಲ್ ಚೆಲ್ಬಾರ್ದಮ್ಮ. ಈಗ ರಿಹರ್ಸಲ್ ಮೇಕಪ್, ಹೇರ್, ಡ್ರೆಸ್ ಎಲ್ಲ ಆಯ್ತು. ಇವಾಗ ರಿಹರ್ಸಲ್ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ ಮನೆಯವರೆಲ್ಲ ಸೇರಿ. ಹೇಗ್ ಮಾಡ್ತಾಳೆ ಅಂತ ಇಲ್ಲಿಂದಾನೆ ಪ್ರಾಕ್ಟೀಸು ಮತ್ತೆ ನೋಡೋದು ನಾವು ಹೇಗ್ ಮಾಡ್ತಿದ್ದಾಳೆ ಅಂತ. ಡ್ಯಾನ್ಸ್ 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 ಡ್ಯಾನ್ಸ್. ಈಗಪ್ಪ ಎಷ್ಟು ಜನ ಆಡಿಯನ್ಸ್ ಇದ್ದಾರೆ ನೋಡಿ ಇಲ್ಲಿ. ಈ ಕಡೆ ತಿರ್ಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಫೋಟೋ. ಅದು ಬ್ಲೂ ಒಂದೆರಡು ಸ್ಟೆಪ್ ಹಾಕಂಗೆ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಶಾಂಗವಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.